श्रीमद्भगवद्गीता अथ षष्ठोऽध्यायः। आरनेय अध्याय ध्यानयोगः। ಧ್ಯಾನಯೋಗ ಅಧ್ಯಾಯ 6 ಶ್ಲೋಕ 38. ಅರ್ಜುನ ಉವಾಚ ಕಚ್ಚಿನ್ನೋ ಭಯವಿಭ್ರಷ್ಟಃ ಛಿನ್ನಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಅರ್ಜುನನು ಹೇಳಿದರು, ಎಲೆ ಮಹಾಬಾಹುವೆ, ಬ್ರಹ್ಮ ಪ್ರಾಪ್ತಿಯ ಮಾರ್ಗದಲ್ಲಿ ಮುಗ್ಧನು, ಉಭಯ ಭ್ರಷ್ಟನು, ಆಶ್ರಯವಿಲ್ಲದವನು, ತುಂಡಾದ ಮೇಘದಂತೆ ನಾಶವಾಗುವುದಿಲ್ಲವೇ? ಸಾಧನ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯ ಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ? ಓ ಮಹಾವೀರ, ನೆಲೆಗಾಣದೆ ಭಗವಂತನ ದಾರಿಯಲ್ಲಿ ಗುರಿ ತಪ್ಪಿದ ಅವನು ಇಲ್ಲೂ ಇಲ್ಲದೆ ಅಲ್ಲೂ ಸಲ್ಲದೆ ತುಂಡು ಮೋಡದಂತೆ ಮರೆಯಾಗುವನೇ? ಇಂಥವರು ಇಹವೂ ಇಲ್ಲದೆ ಪರವೂ ಇಲ್ಲದೆ ಒಂದು ತುಣುಕು ಮೋಡದಂತೆ ಆ ಕಡೆ ನೆರಳೂ ಆಗದೆ ಈಚೆ ಮಳೆಯೂ ಸುರಿಸದೆ ಯಾವುದಕ್ಕೂ ಉಪಯೋಗವಿಲ್ಲದೆ ವ್ಯರ್ಥವಾಗಿ ಹೋಗುವುದೋ ಅವರ ಬದುಕು. ಜ್ಞಾನ ಬಲ ಇಚ್ಛಾ ಸ್ವರೂಪನಾದ ನೀನು ಅಂತಹ ವಯವಿಭ್ರಷ್ಟರನ್ನು ಏನು ಮಾಡುತ್ತೀಯ? ಹರೇ ಓಂ. ಶ್ರೀಕೃಷ್ಣಾರ್ಪಣಮಸ್ತು.